ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯ 10 ವರ್ಷಗಳಿಗೆ ಹೋಲಿಸಿದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ 5 ಪಟ್ಟು ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ. 2014ರಿಂದ 15ರಲ್ಲಿ ಇದ್ದ ಉದ್ಯೋಗಕ್ಕೆ ಹೋಲಿಸಿದರೆ 2023-24ರಲ್ಲಿ ದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣ 36% ಏರಿಕೆಯಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ಮಾಹಿತಿ ನೀಡಿರುವ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ 2014ರಿಂದ 15ರಲ್ಲಿ ದೇಶದಲ್ಲಿ 47.15 ಕೋಟಿ ಉದ್ಯೋಗ ಇತ್ತು. ಯುಪಿಎ ಆಡಳಿತದ ಅವಧಿಯಾದ 2004ರಿಂದ 14ರಲ್ಲಿ ಉದ್ಯೋಗ ಬೆಳವಣಿಗೆ ಕೇವಲ 7%ರಷ್ಟಿತ್ತು. ಅಂದ್ರೆ ಕೇವಲ 2.9 ಕೋಟಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಯಾಗಿತ್ತು. ಆದರೆ 2023-24ರಲ್ಲಿ ದೇಶದಲ್ಲಿ ಉದ್ಯೋಗ ಪ್ರಮಾಣ 64.33 ಕೋಟಿಗೆ ತಲುಪಿದೆ. ಮೋದಿ ಸರ್ಕಾರದ ಅವಧಿಯಾದ 2014ರಿಂದ 2024ರಲ್ಲಿ ಉದ್ಯೋಗ ಬೆಳವಣಿಗೆ ಪ್ರಮಾಣ 36% ದಾಖಲಾಗಿದೆ ಎಂದಿದ್ದಾರೆ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಇನ್ನು ಈ ಅವಧಿಯಲ್ಲಿ 17.19 ಕೋಟಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಸಲಾಗಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ 4.6 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಕೃಷಿ ಕ್ಷೇತ್ರದಲ್ಲಿ ಯುಪಿಎ ಅವಧಿಯಲ್ಲಿ 16% ಉದ್ಯೋಗ ಕಡಿತ ಆಗಿದೆ. ಎನ್ಡಿಎ ಅವಧಿಯಲ್ಲಿ 19% ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ. ಉತ್ಪಾದನೆಯಲ್ಲಿ ಯುಪಿಎ ಅವಧಿಯಲ್ಲಿ 6% ಉದ್ಯೋಗ ಹೆಚ್ಚಳ ಆಗಿದ್ರೆ, ಮೋದಿ ಅವಧಿಯಲ್ಲಿ 15% ಹೆಚ್ಚುವರಿ ಉದ್ಯೋಗ ಸೃಷ್ಟಿಯಾಗಿದೆ. ಇನ್ನು ಸೇವಾ ಕ್ಷೇತ್ರದಲ್ಲಿ ಯುಪಿಎ ಅವಧಿಯಲ್ಲಿ 25% ಹಾಗೂ ಎನ್ಡಿಎ ಅವಧಿಯಲ್ಲಿ 36% ಪ್ರಗತಿ ಕಾಣಿದೆ. ಇನ್ನು ನಿರುದ್ಯೋಗ ದರ 2017ರಿಂದ 18ರಲ್ಲಿ 6% ಇದ್ದು, ನಿರುದ್ಯೋಗ ದರ 2023ರಿಂದ 24ರಲ್ಲಿ 3.2ಕ್ಕೆ ಇಳಿದಿದೆ. 2017ರಿಂದ 18ರಲ್ಲಿ 6% ಉದ್ಯೋಗ ದರವು ಏರಿಕೆಯಾಗಿತ್ತು. ಇನ್ನು 2017ರಿಂದ 18ರಲ್ಲಿ 58.2ಕ್ಕೆ ಏರಿಕೆಯಾಗಿದೆ.